ಪ್ರದರ್ಶನ ನೈತಿಕತೆ ಇದೆ, ಅದಕ್ಕೆ ನಿಮ್ಮ ಮುಂದೆ ಕೂತಿದ್ದೀನಲ್ಲ. ನೈತಿಕತೆ ಇರ್ಲಿಲ್ಲ ಅಂದ್ರೆ ನಾವು ಎಲ್ಲೋ ಬೇರೆ ಕಡೆ ಇರ್ಬೇಕಾಗಿತ್ತು, ನಿಮ್ಮ ಮುಂದೆ ಯಾಕೆ ಬರ್ತಾ ಇದ್ವಿ? ಎದುರುಗಡೆ ಕುತ್ಕೊಂಡು ಕೇಳಿರೋ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತಾ ಇದ್ದೀನಲ್ಲ ಸ್ವಾಮಿ. ನನ್ನ ಹೆಸರು ಇದ್ದೆ ಅದರಲ್ಲಿ. ಹೇಳಿದಾರ ಪ್ರಿಯಾಂಕರ್ಗೆ ನನಗೆ ಟೆಂಡರ್ ಇಸ್ಕೊಡ್ತೀನಿ ಅಂತ ಹೇಳಿದ್ರು. ಅವ್ರಿಗೆ ಫಸ್ಟ್ ಕರೆಕ್ಟ್ ಆಗಿ ಅದು ಅಲೆಜ್ಡ್ ಡೆತ್ ನೋಟ್ ಅಂತ ಹೇಳ್ತಾ ಇದ್ದೀನಿ. ಆ ಪತ್ರದಲ್ಲಿ ಏನಿದೆ ಅಂತ ಸರಿಯಾಗಿ ಕಣ್ಬಿಟ್ಟು ಓದಕ್ಕೆ ಹೇಳಿ ಅವರಿಗೆ. KIDB ಇದಿರ್ಬೇಕು, ಝೂ ಅಥಾರಿಟಿ ಇದಿರ್ಬೇಕು, RD ಇದಿರ್ಬೇಕು. ಇವೆಲ್ಲಾನು ಕೂಡ ಟೆಂಡರ್ ಹಾಕಿದೀವಿ ಅಂತ, ಟೆಂಡರ್ ಕೊಡಿಸ್ತೀನಿ ಅಂತ ಇವ್ರು ಹೇಳ್ತಾ ಇರೋದು. ಆರೋಪಿಗಳು ಏನ್ ಹೇಳ್ತಾ ಇದಾರೆ, ಇವರು ಟೆಂಡರ್ ಆಗ್ತಾ ಇದೆ ನಮ್ಗೆ, ಅದಕ್ಕೆ ನಮ್ಗೆ ಸ್ವಲ್ಪ ಸಹಕಾರ ಮಾಡಿ ಲೋನ್ ಅಂತ ಕೇಳಿರೋದು. ಅವರು ಅದಕ್ಕೆ ತಕ್ಕಾಗಿ ಅವರು ಏನೋ ಅವ್ರ ವ್ಯವಹಾರ ಏನಿತ್ತೋ ಯಾರಿಗೆ ಗೊತ್ತು. ಬ್ಯಾಂಕ್ ಇಂದ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ. ಟ್ರಾನ್ಸಾಕ್ಷನ್ ಇಸ್ ಅ ಲೀಗಲ್ ಟ್ರಾನ್ಸಾಕ್ಷನ್ ಅಲ್ವಾ? ಇಲ್ಲಿಗಲ್ ಏನಿದೆ ಅದರಲ್ಲಿ? ಆದ್ರೆ ಯಾಕೆ ಮಾಡಿದರು, ಹೇಗ್ ಮಾಡಿದ್ರು, ಇಬ್ರದ್ದು ಬೇರೆ ಬೇರೆ ವರ್ಷನ್ ಇದೆ. ಅದು ಎರಡು ತನಿಖೆ ಆಗ್ಲಿ ಅಂತಾನೆ ಹೇಳ್ತಾ ಇರೋದಲ್ಲ. ಸಮಸ್ಯೆ ಏನಿದೆ? ಬಿಜೆಪಿಯವರು ಏನು ಇಂಡಿಪೆಂಡೆಂಟ್ ತನಿಖಾ ಸಂಸ್ಥೆ ನಡೆಸ್ತಾ ಇದ್ದಾರಾ? ಇವ್ರು ಹೇಳಿರೋ ಮಾತುಗಳು, ಇವ್ರು ಹೇಳಿರೋ ಟ್ವೀಟ್ಗಳು ಇಲ್ಲಿವರೆಗೂ ಯಾವ್ದು ಸತ್ಯ ಆಗಿದೆ? ಇವರೇ ಸತ್ಯವನ್ನ ಸುಳ್ಳು ಮಾಡೋದು, ಸುಳ್ಳನ್ನ ಸತ್ಯ ಮಾಡೋದ್ರಲ್ಲಿ ತಾನೇ ಇವ್ರು ನಿಪುಣರು. ಇವರು ಇಲ್ಲಿವರೆಗೂ ಯಾವ್ದಾದ್ರು ಮಾಡಿದಾರ? ತೋರಿಸಿ ನನಗೆ, ಪ್ರೂವ್ ಮಾಡಿದಾರ ಯಾವ್ದಾನ? ಅದಕ್ಕೆ ನನ್ನ ಬಿಜೆಪಿಯವರಿಗೆ ನಾನು ಸಲಹೆ ನಿನ್ನೆನೂ ಕೂಡ ನಾನು ಹೇಳಿದೆ, ಇವತ್ತು ಕೂಡ ಹೇಳ್ತಾ ಇದ್ದೀನಿ. ಫಸ್ಟು ನಿಮ್ಮ ಕಲಬುರ್ಗಿ ನಾಯಕರ ಇತಿಹಾಸವನ್ನ ತಿಳ್ಕೊಂಡು ಅದಾದ್ಮೇಲೆ ನಮ್ಮ ಹತ್ರ ಬನ್ನಿ, ಚರ್ಚೆಗೆ ನಾವು ರೆಡಿ ಇದ್ದೀವಿ. ಆದ್ರೆ ಇಲ್ಲದ ಸಲ್ಲದ ಆರೋಪ ಮಾಡಿಬಿಟ್ಟು ಇರ್ಲಾರ್ದೆಲ್ಲರಿಗೂ ಕೂಡ ಹೇಳ್ಬಿಟ್ಟು ಯಾವುದು ಪ್ರೂಫ್ ಇರ್ಲಾರ್ದೆ ಮಾತಾಡೋದು ನಿಮ್ಮ ಕುರ್ಚಿಗೆ ಏನೋ ಅದು ಡಿಗ್ನಿಟಿ ಆಫ್ ಚೇರ್ ಅಂತ ನಾವೇನು ಹೇಳ್ತೀವಿ, ಇಟ್ ಈಸ್ ನಾಟ್ ಗುಡ್. ನೀವು ಒಬ್ಬ ರಾಜ್ಯಾಧ್ಯಕ್ಷರಿದ್ದೀರ, ನೀವು ಕೂಡ ಯಾರೋ ಸಾಮಾನ್ಯ ಕಾರ್ಯಕರ್ತರ ತರ ಮಾತಾಡಿದ್ರೆ ಜನ ಒಪ್ಪೋದಿಲ್ಲ, ಮೆಚ್ಚೋದಿಲ್ಲ. ಆಮೇಲೆ ನಾವೇನ್ ನೀವು ಎಷ್ಟೇ ಸತ್ಯಶೋಧನಾ ಸಮಿತಿ ಮಾಡಿ, ನೀವು ಬೀದರಿಂದ ಚಾಮರಾಜನಗರ ತನಕ ನೀವು ಯಾವ್ದಾದ್ರು ಹೋರಾಟ ಮಾಡ್ಕೊಳ್ಳಿ, ಏನೇ ಚೀರಾಡ್ರಿ, ಬಟ್ಟೆ ಹಾಕೊಳ್ಳಿ, ಐ ಡೋಂಟ್ ಕೇರ್. ನಾವು ಯಾವತ್ತೂ ಕೂಡ ರಾಜಕೀಯ ಪ್ರಾಮಾಣಿಕವಾಗಿ ಮಾಡಿದ್ದೇವೆ, ಪಾರದರ್ಶಕವಾಗಿ ಮಾಡಿದ್ದೇವೆ. ಯಾವುದೇ ರೀತಿಯಾದ ನಾವು ₹1 ಭ್ರಷ್ಟಾಚಾರ ನನ್ನ ಅವಧಿನಲ್ಲಿ ಮಾಡಿಲ್ಲ. ಇದು 3ನೇ ಸರಿ ಮಂತ್ರಿ ಆಗ್ತಾ ಇರೋದು ನಾನು. ಈಗ ನಿಮ್ಗೆ ಏನಾಗ್ಬಿಟ್ಟಿದೆ, ನಮ್ಗೆ ಯಾಕೆ ನಾವು ಟಾರ್ಗೆಟೆಡ್ ಅಂದ್ರೆ, ನಿಮ್ಮ ಸಿದ್ಧಾಂತವನ್ನ ನಾವು ವಿರೋಧಿಸ್ತೀವಿ, RSS ನ ವಿರೋಧಿಸ್ತೀವಿ, ನಿಮ್ಮ ಮನುಸ್ಮೃತಿ ಮನೋಭಾವನೆ ಏನಿದೆ ಅದನ್ನ ನಾವು ವಿರೋಧಿಸ್ತೀವಿ ಅಂತ ನಾವು ನಿಮ್ಗೆ ಟಾರ್ಗೆಟ್ ಅಂತ ನೀವು ಅನ್ಕೊಂಡಿದ್ದೀರ. ನೀವು ಎಷ್ಟೇ ಅಂಜಿಸಿದ್ರು ಕೂಡ ನಮ್ಮ ಮನೋಭಾವನೆ ಏನಿದೆ ಅದು ಚೇಂಜ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಯಾವ್ದು ಹೆದರಿಕೆ, ನೀವು ಏನೇ ಮಾಡಿದ್ರು, IT, ED, CBI, ನೀವು ಯಾರಿಂದ ಹೋಗಿ ಮೋದಿಯವರಿಗೆ ಕಂಪ್ಲೇಂಟ್ ಮಾಡ್ತೀರಾ, ಅಮಿತ್ ಶಾ ಅವರಿಗೆ ಕಂಪ್ಲೇಂಟ್ ಮಾಡ್ತೀರಾ, ಗವರ್ನರ್ ಮುಖಾಂತರ ಕೆಲಸ ಮಾಡ್ಕೊತೀರಾ, ಅದು ಯಾವುದಕ್ಕೂ ನಾವು ಹೆದರೋದಿಲ್ಲ. ಪ್ರಾಮಾಣಿಕವಾಗಿ ನಾವು ಸಾರ್ವಜನಿಕ ವಲಯದಲ್ಲಿದ್ದೀವಿ. ಹಿಂದೆ ಕೂಡ ಖರ್ಗೆ ಸಾಹೇಬರು ಹಾಗೆ ನಡ್ಕೊಂಡು ಬಂದಿದ್ದಾರೆ, ಮುಂದೆ ಕೂಡ ನಾನು ಹಾಗೆ ನಡ್ಕೊಂಡು ಹೋಗ್ತೀನಿ.